ಹೆಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ KCET ಬರೆದಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಡೌಟ್ ಇರುತ್ತೆ. ಏನಪ್ಪ ಅಂತ ಅಂದರೆ, ನಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗಾದರೆ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಮಾಡಿಸಿರುವಂಥ ನಮ್ಮ ಫ್ರೆಂಡ್ಸ್ಗಳ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಗೊಂದಲ ಇರುತ್ತೆ. ಅವು ಎಲ್ಲ ಗೊಂದಲಗಳನ್ನು ನಾನಿವತ್ತು ನಿಮಗೆ ಕ್ಲಿಯರ್ ಮಾಡ್ತೀನಿ. ಈ ಒಂದು ವಿಡಿಯೋನ ನೋಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಇವಾಗಲೇ ನಮ್ಮ ದರ್ಶು ಎಜುಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಮೂಲಕ ನಮಗೂ ಕೂಡ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಹಾಗೆ ನಿಮಗೂ ಕೂಡ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸು ಸಿಗ್ತಾ ಹೋಗುತ್ತೆ. ನಿಮ್ಮ ಕಾಲೇಜ್ ಅಡ್ಮಿಷನ್ ಮಾಡಿಸೋವರೆಗೂ ಕೂಡ ಎಲ್ಲ ಒಂದು ಅಪ್ಡೇಟ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ, ಅದರ ರಿಲೇಟೆಡ್ ನಾನು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೇನೆ. ಹಾಗಾದರೆ ಯಾವಾಗ ಈ ಒಂದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೋಡೋದಾದರೆ, KCET ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮೊದಲು ಕೌನ್ಸ್ಲಿಂಗ್ನ ಅಟೆಂಡ್ ಮಾಡಬೇಕು. ಕೌನ್ಸ್ಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಅಂದರೆ ನಿಮಗೆ ಈಗ ಕೌನ್ಸ್ಲಿಂಗ್ ಡೇಟ್ ಅನೌನ್ಸ್ ಆಗಬೇಕು. ಜುಲೈ ಫಸ್ಟ್ ವೀಕಲ್ಲಿ ಅಥವಾ ಫಸ್ಟ್ ವೀಕಲ್ಲಿ ಅನೌನ್ಸ್ ಆಗುವಂಥ ಚಾನ್ಸಸ್ ಇದೆ ಕೌನ್ಸ್ಲಿಂಗ್, KCET ಕೌನ್ಸ್ಲಿಂಗ್. ಹಾಗಾದರೆ 2024-23 ಹಿಂದೆ ನಿಮ್ಮ ಸೀನಿಯರ್ಸ್ ಏನು ಎಕ್ಸಾಮ್ಸ್ನ ಬರೆದಿದ್ರು ಅವರಿಗೆ ಯಾವಾಗ ಕಾಲೇಜು ಸ್ಟಾರ್ಟ್ ಆಯಿತು ಅಂತ ನೋಡೋದಾದರೆ, ಸೆಪ್ಟೆಂಬರ್ 15ನೇ ತಾರೀಕು ಲೇಟಾಗೇನೆ ಅವ್ರಿಗೂ ಕೂಡ ಕಾಲೇಜ್ ಸ್ಟಾರ್ಟ್ ಆಗಿದ್ದು. ಸೆಪ್ಟೆಂಬರ್ 15ನೇ ತಾರೀಕು ನೀವೆಲ್ಲರೂ ಕೂಡ ಹೇಳ್ಬೋದು ನಮ್ಮ ಒಂದು ಕಾಲೇಜು ಲೇಟಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಆದರೆ ಹಿಂದಿನ ವರ್ಷ ಏನು 2023ಯಲ್ಲಿ KCET ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಕಾಲೇಜ್ ಸ್ಟಾರ್ಟ್ ಆಗಿದ್ದು, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿದ್ದು 2023ಯಲ್ಲಿ ಸೆಪ್ಟೆಂಬರ್ 15ನೇ ತಾರೀಕು. ಹಾಗಾದರೆ ನಿಮ್ಗಿನ್ನೂ ಕೂಡ ಈಗ ಜೂನ್ ನಡೀತಾ ಇದೆ. ಈ ಒಂದು ಜೂನಲ್ಲೂ ಕೂಡ ನಿಮಗೆ ಇನ್ನೂ ಕೂಡ ಭಾಳಷ್ಟು ಟೈಮ್ ಇದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಟೈಮ್ ಇದೆ. ಫಸ್ಟ್, ಸೆಕೆಂಡ್, ಥರ್ಡ್ ರೌಂಡ್ ಕೌನ್ಸಿಲಿಂಗು ಕೂಡ ಮುಗಿಯೋದ್ರೊಳಗಡೆ ನಿಮಗೆ ನಿಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಸ್ಸು ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಾಲೇಜಸ್ಸು ಸ್ಟಾರ್ಟ್ ಆಗುವುದರ ಮೂಲಕ ನಿಮಗೆ ಎಲ್ಲ ಒಂದು ಕೌನ್ಸಿಲಿಂಗು ನಿಮಗೆ ಮುಗಿದಿರಬೇಕಾಗತ್ತೆ. ಹಾಗಾಗಿ ನೀವು ಕೌನ್ಸಿಲಿಂಗ್ ಮುಗಿಯೋವರೆಗೂ ಸೆಪ್ಟೆಂಬರ್ 15th ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕಾಲೇಜು. ನಿಮ್ಮ ಒಂದು ಕಾಲೇಜ್ ಏನಿದೆ ಅದು ಸೆಪ್ಟೆಂಬರಲ್ಲಿ ಯಾವ ಒಂದು ದಿನಾಂಕದಂದು ಕೂಡ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ನಿಮ್ಮ ಒಂದು ಕೌನ್ಸಿಲಿಂಗ್ ರಿಲೇಟೆಡ್ ಏನಿದೆ ಅದರ ಕಡೆ ನೀವು ಗಮನನ ಹರಿಸಬೇಕಾಗತ್ತೆ. ನಿಮ್ಮ ಒಂದು ಕಾಲೇಜ್ ಸ್ಟಾರ್ಟ್ ಆಗೋದು ಕೌನ್ಸಿಲಿಂಗ್ ಮುಗಿದಾದ್ಮೇಲೆ. ಅದಕ್ಕಾಗಿ ನೀವು ಫಸ್ಟ್ ಕೌನ್ಸಿಲಿಂಗ್ಗೆ ಪ್ರಿಪೇರ್ ಆಗಬೇಕು. ನಾನು ಯಾವ ಒಂದು ಟಾಪ್ ಕಾಲೇಜ್ಗೆ ನಾನು ಸೆಲೆಕ್ಷನ್ ಮಾಡ್ಕೋಬೇಕಾ ಅಥವಾ ಯಾವ ಒಂದು ಕೋರ್ಸ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ನಿಮ್ಮ ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ನ ಕೇಳಿ. ಹಾಗೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾವ ಒಂದು ಕಾಲೇಜ್ ಬೇಕು, ಯಾವ ಒಂದು ಕೋರ್ಸ್ ಬೇಕು ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಯೋಚನೆ ಮಾಡಿ ಈ ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾಗತ್ತೆ. ಹಾಗೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ನೀವು ಪ್ರಿಪೇರ್ ಮಾಡ್ಕೊಳ್ರಿ. ಒಂದು ಡಾಕ್ಯುಮೆಂಟ್ಸ್ನ ಎಲ್ಲ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಮುಂದೆ ನಿಮಗೆ KCET ಕೌನ್ಸಿಲಿಂಗ್ಗೆ ಭಾಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವೀಕ್ಷಕರು ಕೂಡ, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಬೇಕಾಗಿರುವಂಥ ಎಲ್ಲ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗಲೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಿಮ್ಮ ಒಂದು ಡೌಟ್ಸ್ ಏನೇ ಇದ್ರೂ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇನ್ನೊಂದು ಅಪ್ಡೇಟ್ ಏನು ಅಂತ ಅಂದರೆ, VTU ಕಡೆಯಿಂದ ಈ ಒಂದು ಅಪ್ಡೇಟು ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೆ VTU ಕಡೆಯಿಂದ ಅಪ್ಡೇಟು ರಿಲೀಸ್ ಆಗುತ್ತೆ, ಅಪ್ಡೇಟ್ ಬರುತ್ತೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೆ 90% VTU ಕಡೆಯಿಂದ ಬರುತ್ತೆ. VTU ಕಡೆಯಿಂದ ಬಂದಾದಮೇಲೆ ನಿಮ್ಮ ಒಂದು ಕಾಲೇಜಸ್ಸು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ಅಪ್ಡೇಟ್ಸ್ ನಿಮಗೆ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೇನೆ. ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಆಲ್ ಬೆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಬಾಯ್.